ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ರಾತ್ರಿ ಲೇಟಾಗಿ ಮಕ್ಕೊಂಡು ಈಗ ಎದ್ದು ಆರಾಮ್ಸೆ ರೆಡಿಯಾಗಿ ಈಗ ಆಲ್ಮೋಸ್ಟ್ 9 o'clock ಆಗೈತಿ. ರೆಡಿಯಾಗಿ ಬೀಚಿಗೆ ಹೋಗೋ ಪ್ಲ್ಯಾನ್ ಮಾಡೀವಿ. ಇವತ್ತೇನು ಜಾಸ್ತಿ ಇಲ್ಲ, ನಿನ್ನೆ ಎಲ್ಲ ರಾತ್ರಿ ಓಲ್ಡ್ ಟೌನ್ ಸ್ವಲ್ಪ ಎಲ್ಲ ಕಂಪ್ಲೀಟ್ ಮುಗಿಸಿದ್ವಿ. ಸೊ ಇವತ್ತು ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡೀವಿ. ಆಸ್ ಆಫ್ ನಾವು ಕ್ಲೌಡಿ ಐತಿ, ಸ್ವಲ್ಪ ಇದೂ ಐತಿ, ಆ್ಯಕ್ಚುಲಿ ಫಾಗಿನೂ ಇತ್ತು ಎಷ್ಟೊತ್ತನ. ಈಗ ಸ್ವಲ್ಪ ಫಾಗಿ ಕಮ್ಮಿ ಆಗೈತಿ, ಬಿಸಿಲು ಇನ್ನೂ ಬಂದಿಲ್ಲ. ಹಿಂಗೆ ಬಿಸಿಲು ಬರಲಾರ್ದು ಹಿಂಗೆ ಇದು ನಡೀತೈತಿ. ಆದ್ರೇನು ಹ್ಯೂಮಿಡ್ ಅಂತೂ ಹಾಗೆ ಐತಿ, ಹ್ಯೂಮಿಡಿಟಿ ಫುಲ್ ಐತಿ. ಒಳಗೆ ಎ ಸಿ ಹಚ್ಕೊಂಡು ಇದು ಮಾಡೀವಿ ಇರ್ತೀವಲ್ಲ, ರೂಮ್ದಾಗ ಹೊರಗೆ ಬಂದ್ಕೊಳ್ಳಿ ಇನ್ನೂ ಜಾಸ್ತಿ ಹ್ಯೂಮಿಡಿಟಿ ಆಗ್ತೈತಿ. ಸೊ ಈಗೇನಿಲ್ಲ, ಜಸ್ಟ್ ಬೀಚಿಗೆ ಹೋಗಿ ಬರೋ ಪ್ಲ್ಯಾನ್. ಬೀಚಿಗೆ ಹೋಗಿ ಬಂದು ಇವತ್ತು ಈವ್ನಿಂಗ್ ಫುಟ್ಬಾಲ್ ಫೈನಲ್ಸ್ ಒಂದು ಐತಿ, ಸ್ಪೇನ್ ವರ್ಸಸ್ ಅರ್ಜೆಂಟೀನಾ. ಸೊ ನಾವು ಸ್ಪೇನ್ದಾಗ ಅದೀವಿ, ನೋಡ್ಬೇಕು ವೈಬ್ ಹೆಂಗಿರ್ತೈತಿ ಏನು. ಎಲ್ಲರೂ ಹೋಗೋ ಪ್ಲ್ಯಾನ್ ಮಾಡೀವಿ, ಬಟ್ ವಾಪಸ್ ಬರೋ ಮುಂದೆ ಕ್ರೌಡೆಡ್ ಇರ್ತೈತಿ, ಲೇಟ್ ನೈಟ್ ಇದ್ದಾರೆ. ಸೊ ಅದು ಪ್ಲ್ಯಾನ್ ಮಾಡಾಕ್ತೀವಿ. ಅವ್ರಲ್ಲೇ ನಮ್ಮ ಹೋಟೆಲ್ ಕಡೆ ಯಾವ್ದಾರ ಒಂದು ಪಬ್ಲಿಕ್ ಏನಿದೆ ಅಲ್ಲಿಗೆ ಹೋಗ್ತೀನಿ ಅಂತಂದು ಥಿಂಕ್ ಮಾಡೀವಿ. ಈಗ ಜಲ್ದಿ ಬೀಚಿಗೆ ಹೋಗಿ ಒಂದು 50 hours ಸ್ಪೆಂಡ್ ಮಾಡಿ ಟೂ ಮಚ್ ಬಿಸಿಲಾಗೋದ್ರಾಗ ವಾಪಸ್ ಬಂದಿರ್ತೀವಿ. 12 o'clock 1 o'clock ಹಂಗೆ 12 ಭಾಳ ಆಗ್ತೈತಿ. ಸೊ ಸ್ವಲ್ಪ ನಾವು ಅದು ಪ್ಲ್ಯಾನ್ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ಫುಟ್ಬಾಲ್ ನೋಡೋಕೆ ಹೋಗೋ ಪ್ಲ್ಯಾನ್ ಮಾಡಾಕ್ತೀವಿ. ಸೊ ಲೆಟ್ಸ್ ಗೋ. ಬೀಚ್ ತೋರಿಸ್ತೀನಿ, ಪಾಲ್ಮಾ ಬೀಚ್ ಹೆಂಗೆ ಸಿಯಾ. ದೇಶ ಸುತ್ತಿ ನೋಡು. ಸೊ ಈಗ ನಾವು ಬಸ್ ಸ್ಟಾಪಿಗೆ ಬಂದು ನಿಂತೀನಿ, ಬಸ್ಸಿಗೆ ವೆಯ್ಟ್ ಮಾಡಾಕ್ತೀವಿ. ಆ್ಯಕ್ಚುಲಿ ಇಲ್ಲಿ ಬಸ್ಸಿನ ಸಿಸ್ಟಮ್ ಮಜಾ ಐತಿ. ಸಿಸ್ಟಮ್ ಅಂದ್ರೆ ಬಸ್ ಕನ್ವೀನಿಯೆಂಟ್ ಅದಾವ, ಪಬ್ಲಿಕ್ ಬಸ್, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಬಸ್ ಟಿಕೆಟ್ ನಾವು ಕ್ಯಾಶನ್ನಾದರೂ ಕೊಡ್ಬೋದು, 2 euros ಪರ್ ಪರ್ಸನ್. ಆರ್ ಕಾರ್ಡಿಂದ ಟ್ಯಾಪ್ ಮಾಡ್ಬೋದು. ಕಾರ್ಡಿಂದ ಟ್ಯಾಪ್ ಮಾಡೋದು ಹೆಂಗಂದ್ರೆ ನಾವು ಒಂದು ಸಲ ಹತ್ತಿದ ಮೇಲೆ ಟ್ಯಾಪ್ ಮಾಡಿಬಿಡ್ಬೇಕು. ಆಮೇಲೆ ಅದು ಮಿನಿಮಮ್ ಚಾರ್ಜ್ ಅಷ್ಟೇ ಕಟ್ ಆಗ್ತೈತೆ ಅಂತ ಕಾರ್ಡ್ ಒಳಗೆ. ಆ್ಯಂಡ್ ದೆನ್ ಚೆಕ್ಔಟ್ ಮಾಡ್ಬೇಕಾದ್ರೆ ಲೈಕ್ ನಾವು ಸ್ಟಾಪ್ ಬಂದ್ಕೊಂಡು ಇಳಿದು ಹೋಗ್ಬೇಕಾದ್ರೆ ಅದನ್ನೇನು ಮತ್ತೆ ಕಾರ್ಡ್ ಟ್ಯಾಪ್ ಮಾಡೋ ನೆಸಸರಿ ಇಲ್ಲ. ಆರ್ ಇಲ್ಲೆಲ್ಲರ ಕಿಯೋಸ್ಕ್ ಹಿಂಗೆ ಸ್ಮಾಲ್ ಅಂಗಡಿ ಇರ್ತಾವೆ, ಸಿಗ್ರೆಟ್ ಶಾಪ್ಸ್, ಟೊಬ್ಯಾಕೋ ಶಾಪ್ಸ್ ಆಗ್ತೈತೆ, ಅಲ್ಲಿ ನಾವು ಬಲ್ಕ್ನಾಗ ಪಾಸಸ್ ಬೈ ಮಾಡ್ಬೋದಂತೆ. ಸೊ ನಾವು ಅದನ್ನೇನು ಟ್ರೈ ಮಾಡಿಲ್ಲ. ನಮ್ದು ನಿನ್ನೆ ಬಂದ್ವಿ, ನಿನ್ನೆ ದಿವಸ 2 euros ಕ್ಯಾಶ್ ಕೊಟ್ಟು ಅಡ್ಡಾಡಿದ್ವಿ, ಫೈನ್ ಇತ್ತು. ಇವತ್ತು ಕಾರ್ಡ್ ಟ್ಯಾಪ್ ಮಾಡೋ ಪ್ಲ್ಯಾನ್ ಮಾಡೀವಿ. ನೋಡೋಣ ಅದೇ ಏನಾಗ್ತೈತಿ ಹೆಂಗಂತ ಟ್ರೈ ಮಾಡೋದೈತಿ. ಸೊ ಟ್ರೈ ಮಾಡ್ತೀವಿ. So this is how we take tickets in the bus. Bank card use ಮಾಡಿ is just 1 tap per person. ಈ ಸಿಸ್ಟಮ್ ಜಸ್ಟ್ ಲೋಕಲ್ ಬಸ್ ಒಳಗೆ ಅಂದ್ರೆ ವೆನ್ ವಿ ಎಂಟರ್ ಟ್ಯಾಪ್ ದ ಕಾರ್ಡ್ ಆ್ಯಂಡ್ ಪೇ, ಎಕ್ಸಿಟ್ ಆಗುವಾಗ ಟ್ಯಾಪ್ ಮಾಡೋ ನೆಸಸರಿ ಇಲ್ಲ. ಸೊ ನಾವು 3 persons ಇದ್ರಿ 3 times ಟ್ಯಾಪ್ ಮಾಡಿದ್ವಿ. ಬಟ್ ನೀವು ಬೇರೆ ಊರಿಗೆ ಹೋಗ್ಬೇಕಾದ್ರೆ ಸೇಮ್ ಬ್ಯಾಂಕ್ ಕಾರ್ಡ್ ಟ್ಯಾಪ್ ಆಪ್ಷನ್ ಐತಿ, ಆದರೆ ಈ ಬಸ್ ಒಳಗೆ 2 ಸಲನೂ ಟ್ಯಾಪ್ ಮಾಡಬೇಕು. ಅಂದರೆ ವೆನ್ ವಿ ಎಂಟರ್ ಟ್ಯಾಪ್ ದ ಕಾರ್ಡ್ ಎಷ್ಟು ಪರ್ಸನ್ ಅದೀವ ಅಷ್ಟು ಟೈಮ್ಸ್, ಬಟ್ ಎಕ್ಸಿಟ್ ಆಗ್ಬೇಕಾದ್ರೆ ಓನ್ಲಿ 1 time ಟ್ಯಾಪ್ ಮಾಡ್ಬೇಕು. ಯಾಕಂತಂದ್ರೆ ಅದು ಗ್ರೂಪ್ ಆಫ್ ಪೀಪಲ್ ಅಂದ್ರೆ ನಂಬರ್ ಆಫ್ ಪೀಪಲ್ ತೊಗೊಂಡು ಗ್ರೂಪ್ ಟಿಕೆಟ್ ಅಂತಂದು ಪೇ ಮಾಡ್ಕೊತೈತೆ. ನಮ್ದು ಗ್ರೂಪ್ ಟಿಕೆಟ್ ಅಂತ ಅದೇನು ಕ್ಯಾಲ್ಕುಲೇಟ್ ಮಾಡಿ ಪೇಮೆಂಟ್ ಮಾಡ್ತಿತ್ತಲ್ಲ, ಅದು ಚೀಪರ್ ಆ್ಯಕ್ಚುಲಿ. ಅವ್ರು ನಾವು ಇನ್ನೊಂದು ಆಪ್ಷನ್ ಅಂದ್ರೆ ಕ್ಯಾಶಿಂದನೂ ಡ್ರೈವರ್ ಹತ್ರ ತೊಗೋಬೋದು. ಬಟ್ ಕ್ಯಾಶ್ ಯು ಹ್ಯಾವ್ ಟು ಕ್ಯಾರಿ ಕಾಯಿನ್ಸ್ ಮೇನ್ಲಿ. ಸೊ ನಾವು ಬಸ್ ಸ್ಟಾಪಿಂದ ಬಂದ್ಕೊಳ್ಳಿ ಇಲ್ಲೆಲ್ಲ ನೋಡ್ರಿ ಬೀಚ್ ಕಡೆ ಹೋಟೆಲ್ಸ್ ಹಿಂಗದಾವ. ಇದು ಬಸ್ ನಮಗೆ ಮೇಲೆ ಅಪ್ಪಿಲ್ದಾಗ ಕರ್ಕೊಂಡು ಬಂತು. ಇಲ್ಲಿಂದ ಸ್ವಲ್ಪ ಡೌನ್ ಇಲ್ಲಿ ಹೋಗೈತಿ ಬೀಚ್ಗೆ ಹೋಗಕ್ಕೆ. ಆ್ಯಕ್ಚುಲಿ ಬೀಚಲ್ಲಿ ಕಾಣತೈತಿ ಎಲ್ಲ ಮೋಸ್ಟ್ಲಿ ಪ್ರೈವೇಟ್ ಪ್ರಾಪರ್ಟಿ ಇರಬೇಕಿದ್ದು. ಓ ಟರ್ಕ್ವೈಸ್ ಬೀಚ್ನಾಗೆಲ್ಲ ಇಲ್ಲಿಂದ ಬೀಚ್ ಕಾಣತೈತಿ. ಸೊ ಎಲ್ಲ ಮಂದಿ ಫುಲ್ ನೀರೊಳಗೆ ಆಡಾಡ್ತಾರೆ.
ಪ್ರಾಪರ್ ಸ್ಯಾಂಡ್ ಬೀಚ್ ಅಂತ, ಬಟ್ ಶೇಡ್ಸ್ ಇರಂಗಿಲ್ಲ ಇಲ್ಲಿ, ಶೇಡ್ಸ್ ಹುಡುಕ್ಕೊಟ್ಟು ನಮ್ಮ ಕಡೆ ಅಂಬ್ರೆಲಾನು ಇಲ್ಲ. ಅಲ್ಲಿಂದ ಹೋಗೋಣ ನಡಿ, ಅವ್ರು ಹೊಂಟಾರಲ್ಲ ಬೇಡ ಹೋಗೋಣ ಹೋಗೋಣ್ರಿ. ಅವೇ ಬೀಚ್ ತುಂಬಿರ್ತಿ, ಜಾಗನೇ ಸಿಗಲ್ಲ ನಮಗೆ. ಇಲ್ಲಿ ನಿಂತಾರಲ್ಲಿ ಇವ್ರೆ, ಸುಮ್ಮನೆ ಇಲ್ಲಿ ಮ್ಯಾಟ್ ಹಾಕೊಂಡು ಕುಂಡಿರ್ಬೇಕು ನಾವು. ಆಮೇಲೆ ಅಲ್ಲಿಗೆ ಹೋಗಿ ನೀರಾಗ ಆಮೇಲೆ ಮ್ಯಾಟ್ ಮ್ಯಾಲೆ ಇರುತ್ತೆ. ಅಲ್ಲಿ ಕೆಳಗೆ ನೋಡಿ ಯಾವ್ರಿ ಬಿಸಿಲು ಸ್ಯಾಂಡ್ ಬೇರೆ ಮಸ್ತ್. ಹೋಗಿ ನಾವು ಫೈರ್ ಕುಂತೀವಿ. ಪಾರ್ಕಿಂಗ್ ತುಂಬ ಐತಿ, ಇಷ್ಟೇ ಜಾಗ ಐತಿ. ಆ್ಯಕ್ಚುಲಿ ಇದು ಫುಲ್ಲು ಹಿಂಗೆ ಕ್ಲಿಕ್ ಕಡೆ ಐತಿ. ಸೊ ಅದಕ್ಕೆ ಅದು ಏನೋ ಒಂಥರ ಓಪನ್ ಸ್ಪೇಸ್ ಕತೆ ಐತೋ, ಅದು ರಿಯಲ್ ಸ್ಯಾಂಡ್ ಫಾರ್ಮ್ ಆಗೈತೆ, ರಿಯಲ್ ಸ್ಯಾಂಡ್ ಇತ್ತು ಅಲ್ಲಿ ಗೊತ್ತಿಲ್ಲ. ಅದಷ್ಟೇ ಹಿಂಗೆ ಬೀಚ್ ಕತೆ ಕನ್ವರ್ಟ್ ಮಾಡ್ಯಾರ. ಇಷ್ಟು ಐತೆ ಅದು ಸ್ಪೇಸ್. ಇಷ್ಟು ಸ್ಪೇಸ್ನಾಗ ನಾವು ಹೋಗಿ ಜಾಗ ಹುಡ್ಕೊಂಡು ಕುಂದಿರ್ಬೇಕು. ಶೇಡ್ ನೋಡಿದ್ರೆ ಎಲ್ಲೂ ಇಲ್ಲ. ಬಿಸಿಲು ನೋಡಿದ್ರೆ 35 ಡಿಗ್ರಿ ಐತಿ. ಎಲ್ಲೈತ್ಲ ಹೋಗ ವಾಟರ್ ಆ್ಯಕ್ಟಿವಿಟೀಸು ಅದಾವೇನೋ. ನನಗಲ್ಲಿ ಮೋಟ್ರ್ ಬೋಟ್ ಕಾಣಿಸ್ತು, ಜೆಟ್ ಬೋಟ್ಸ್ ಏನಂತಾರಮ್ಮ ಅದಕ್ಕೆ, ಜೆಟ್ ಸ್ಕೀ ಸಮಥಿಂಗ್ ಏನೋ ಮತ್ತೇನೈತೆ ನೋಡ್ಬೇಕು ವಾಟರ್ ಆ್ಯಕ್ಟಿವಿಟೀಸು. ಸೊ ಇದು ಒಂದು ಬೆಸ್ಟ್ ಜಾಗ ಸಿಕ್ಕೈತಿ, ಅದಕ್ಕೆ ಅಲ್ಲಿ ಅಂದರೆ ಇದು ಹೋತಂದ್ರೆ ಸಿಗಲ್ಲ ಶೇಡಲ್ಲಿ. ಗಾಳಿ ಎಲ್ಲೈತೆ ನಿಮ್ಮ ಮ್ಯಾಟ್ ಥರ ಅದು, ಮ್ಯಾಟಿಗಷ್ಟೇ ಕಾಣಿಲ್ಲ. ನಾವು ಮ್ಯಾಟ್ ಆಲ್ಮೋಸ್ಟ್ 4-5 ಅವರ್ಸ್ ಸ್ಪೆಂಡ್ ಮಾಡಿದ್ವಿ ನಾವು. ಸ್ವಿಮ್ಮಿಂಗ್ ಮಾಡೋದು, ಹಂಗೆ ನೀರಾಗ ಆಟ ಆಡೋದು ಸ್ಪೆಂಡ್ ಮಾಡಿ ಈಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೊಂಟೇವಿ. ಹಾಗೆ ಇಲ್ಲಿ ಏನೈತೆ ನೋಡೋಣ ಅಂತ ಈ ಸೈಡ್ ಬಂದೆ. ಇಲ್ಲಿ ಬೆಡ್ ಹಾಕ್ಯಾರ ವಿತ್ ವ್ಯೂ, ಅಂದರೆ ರೆಸ್ಟೋರೆಂಟ್ ಹೋಟೆಲ್ ಐತಿ, ಅವರೆಲ್ಲ ಸೆಟಪ್ ಮಾಡ್ಯಾರ. ಇನ್ ಕೇಸ್ ನಮ್ಗೆ ಬೇಕಂದ್ರೆ ಅದನ್ನು ರೆಂಟ್ ಮಾಡ್ಕೋಬೋದು ಪ್ಲೇಸ್. ನೋಡ್ರಿ ನೀರಿನೊಳಗೆ ನಾಯಿ ಹೋಗಿ ಬರಾಕತ್ತೈತಿ, ಕ್ಯೂಟ್ ಐತಿ. ಆ್ಯಂಡ್ ಈ ಸೈಡ್ ಬಂದರೆ ಆ ಕಡೆ ಸ್ಯಾಂಡ್ ಇತ್ತಲ್ಲ, ಈ ಸೈಡೆಲ್ಲ ಹಿಂಗೆ ಕಲ್ಲೈತಿ, ಪೂರ ರಾಕ್ಸ್ ಅದಾವೆ ಇಲ್ಲಿ. ಇಲ್ಲಿ ಕಡೆನೂ ಮಾಡ್ಬೋದು, ಬಟ್ ಇಲ್ಲಿ ಶೇಡ್ ಇಲ್ಲ ಆ್ಯಂಡ್ ಸ್ಯಾಂಡ್ ಇಲ್ಲ. ಸೊ ಅದಕ್ಕೆ ಇಲ್ಲಿ ಯಾರು ಜಾಸ್ತಿ ಜನ ಇಲ್ಲ. ಸೊ ನಾವು ಬೀಚೆಲ್ಲ ಮುಗಿಸ್ಕೊಂಡು ವಾಪಸ್ ಹೊಂಟ್ವಿ. ನಾವು ಆ್ಯಕ್ಚುಲಿ 12 o'clock ಅಷ್ಟೊತ್ತಿಗೆ ರಿಟರ್ನ್ ಹೋಗೋದು ಪ್ಲ್ಯಾನ್ ಮಾಡಿದ್ವಿ, ಬಟ್ ಬರೋದೇ ನಾವು 11 o'clock ಬಂದ್ವಿ, ಲೇಟ್ ಆಯಿತು. ಆ್ಯಂಡ್ ದೆನ್ ಇಲ್ಲಿ ಬೀಚ್ ಒಳಗೆ ಸ್ವಲ್ಪ ಸ್ಪೆಂಡ್ ಮಾಡಿದ್ವಿ. ಈ ಬಿಸಿಲಿಗೆ ಬೀಚಿಂದ ಹೊರಗೆ ಬರೋಕೆ ಮನಸ್ಸಾಗೋಲ್ದು, ಬಟ್ ಹೋಗ್ಬೇಕು ಅಂದ್ಕೊಂಡು ಹೊಂಟಿ. ಬಿಸಿಲು ಭಾಳ ನೆತ್ತಿ ಸುಡಾತಿತ್ತು. ಆ್ಯಂಡ್ ರಾತ್ರಿ ಫುಟ್ಬಾಲ್ ಫೈನಲ್ ಮ್ಯಾಚ್ ನೋಡೋದೈತಿ. ಸೊ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೇವಿ. ಆ್ಯಂಡ್ ದೆನ್ ಅಲ್ಲೂ ಸ್ವಿಮ್ಮಿಂಗ್ ಪೂಲ್ ಐತಿ, ಬೇಕಿದ್ರೆ ಸ್ವಿಮ್ಮಿಂಗ್ ಪೂಲ್ನಾಗ ಆಡ್ಬೋದು ಹೋಟೆಲ್ದಾಗ. ಅದು ಮಾಡಿ ದೆನ್ ಫುಟ್ಬಾಲ್ ಮ್ಯಾಚ್ ಕೌಂಟ್ಡೌನ್ ಸ್ಟಾರ್ಟ್ ಆಗೈತಿ ಆಗಲೇ. ಸೊ ಫುಟ್ಬಾಲ್ ಫೈನಲ್ಸ್ ಐತಿ. ಎಲ್ಲರೂ ಫುಟ್ಬಾಲ್ ಫೈನಲ್ ನೋಡೋಕೆ ಎಲ್ಲರೂ ಸ್ಟೇಡಿಯಮ್ ಆ ಬಾರ ಈ ಬಾರ ಕ್ಲಬ್ಬಿಗೆ ಹೊಂಟಾರೆ. ನಾವು ಹೊಂಟೇವಿ ಎಲ್ಲರೂ ನೋಡೋಕ್ಕೆ. ಅಂತಂದು ರೋಡ್ನಾಗೆಲ್ಲ ಫ್ಯಾನ್ಸ್ ಫುಟ್ಬಾಲ್ ಸಪೋರ್ಟ್ ಮಾಡೋರು ಸ್ಪೇನ್ ಫ್ಲ್ಯಾಗ್ ಲುಂಗಿಗತ್ತೆ ಸುಟ್ಕೊಂಡಾರ, ಆಮೇಲೆ ಟಿ ಶರ್ಟ್ಸ್ ಎಲ್ಲ ಹಾಕ್ಕೊಂಡಾರ, ಜರ್ಸಿ ಎಲ್ಲ ಹಾಕ್ಕೊಂಡು ಅಡ್ಡಾಡ್ತಾರೆ ಸ್ಪೇನ್ದೊಳಗೆ. ಆ್ಯಂಡ್ ಅದು ಅರ್ಜೆಂಟೀನಾನು ಐತೆ, ಅರ್ಜೆಂಟೀನಾದವ್ರಿಗೆ ಸಪೋರ್ಟರ್ಸ್ ಅದಾರ, ಅದನ್ನು ಜರ್ಸಿ ಎಲ್ಲ ಹಾಕ್ಕೊಂಡು ಎಲ್ಲರೂ ಫುಟ್ಬಾಲ್ ಮ್ಯಾಚ್ ನೋಡಕ್ಕೆ ಹೊಂಟಾರೆ.
ನಾವು ಹಂಗೆ ಎಲ್ಲಾದರೂ ಜಾಗ ಸಿಗುತ್ತೇನೋ ಅಂತ ಕ್ಲಬ್ಸ್ ಹುಡ್ಕಾಕ್ ಕುಂತಿದ್ವಿ. ಒಂದಿಷ್ಟು ಚೆಕ್ ಮಾಡಿದ್ವಿ, ಎಲ್ಲ ಆಲ್ರೆಡಿ ಫುಲ್ ಆಗಿದ್ದು. ಸೊ ಮತ್ತು ಸಮ್ ಪ್ಲೇಸಸ್ನಾಗೆಲ್ಲ ರಿಸರ್ವೇಷನ್ಸ್ ಇದ್ರಷ್ಟೇ ಅಲೋ ಮಾಡ್ತೀವಿ ಅಂದರು. ಅದಕ್ಕೆ ಲೆಟ್ಸ್ ಸಿ ಹಂಗೆ ಹುಡ್ಕೊಂಡು ಹೊಂಟೀವಿ. ಇಲ್ಲಾಂದ್ರೆ ನಮ್ಮ ಹೋಟೆಲ್ ಕಡೆ ಯಾವುದಾದ್ರೂ ಖಾಲಿ ಇದ್ದರೆ ಅಲ್ಲಿ ಹೋಗಿ ಕುಂದಿರ್ತೀವಿ. ಎಲ್ಲ ರೂಮಿಗೂ ಹೋಟೆಲ್ದಾಗಂತೂ ರಿಸೆಪ್ಷನ್ದಾಗ ಹಾಕ್ಯಾರ ದೊಡ್ಡ ಸ್ಕ್ರೀನ್, ಅಲ್ಲೇ ಹೋಗೋದು ಲಾಸ್ಟ್ಲಿ. ನೋಡೋಣ, ಲೆಟ್ಸ್ ಸಿ. ಸೊ ಕಡೆಗೆ ನಮ್ಮ ಹೋಟೆಲ್ ಹತ್ತಿರನ ಮೆಕ್ಸಿಕನ್ ರೆಸ್ಟೋರೆಂಟಲ್ಲಿ ಜಾಗ ಸಿಕ್ತು ನಮಗೆ. ಆ್ಯಂಡ್ ಮ್ಯಾಚ್ನು ಸ್ಟಾರ್ಟ್ ಆಯ್ತು ಅಂದ್ಕೊಳ್ಳೋದ್ರಾಗನ ಆಗಲಿ ಥ್ರಿಲ್ಲಿಂಗ್ ಮ್ಯಾಚ್ ಮುಗ್ದೇ ಹೋಯ್ತು. ನಿಮಗೆಲ್ಲ ಗೊತ್ತೇ ಐತಿ ಸ್ಪೇನ್ ವಿನ್ ಆಗಿದ್ದು. ಆ್ಯಂಡ್ ನಂಗೆ ಈ ಟೈಮ್ ಒಳಗೆ ನಾವು ಸ್ಪೇನ್ ಒಳಗೆ ಇದ್ವಿ, ಈ ಜನ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋ ಕುತೂಹಲ ಜಾಸ್ತಿ ಆಗಿ ಸ್ವಲ್ಪ ವಾಕ್ ಹೋಗೋಣ ಅಂತ ಬಂದ್ವಿ ನಾವು. ಹೋಟೆಲಿಂದ 100 ಮೀಟರ್ಸ್ ಕಾರ್ನರ್ವರೆಗೂ ಬರ್ತಿದ್ದಂಗೆ ಒಂದು ಸ್ಪೋರ್ಟ್ಸ್ ಕ್ಲಬ್ ಮುಂದೆ ಜಾತ್ರೆ ಅವ್ರ ಖುಷಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹಂಗೆ ಅಲ್ವಾ ನಮಗೂ ನಮ್ಮ ಕ್ರಿಕೆಟ್ ವಿನ್ ಆದರೆ ನಾವು ಭೂಮಿ ಮೇಲೆ ಇರೋಂಗಿಲ್ಲ, ಹಂಗೆ ಇವರು ಕೂಡ ಅವ್ರದ್ದೇ ರೀತಿಯೊಳಗೆ ಕುಣಿದಾಡ್ತಿದ್ರು. ನಮಗೂ ಈ ವೈಬ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ನೇನು ಸ್ಪೇನ್ ಫುಟ್ಬಾಲ್ ಚಾಂಪಿಯನ್ಸ್ ಆದರು, ಅವರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಲಿ, ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶ್ ಮಾಡ್ಕೊತ ನಮ್ಮ ಹೋಟೆಲ್ಗೆ ಬಂದ್ವಿ. ಈ ಟೈಮ್ ಒಳಗೆ ನಾವು ಸ್ಪೇನ್ ಒಳಗೆ ಇದ್ದಿದ್ದು ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದ ಅನುಭವನ ಬೇರೆ. ಇಷ್ಟ ಆಯಿತು ಈ ದಿನ. ಹಿಂಗಿತ್ತು ಫುಟ್ಬಾಲ್ ವರ್ಲ್ಡ್ ಸೆಲೆಬ್ರೇಷನ್ ಆನ್ ದ ಲ್ಯಾಂಡ್ ಆಫ್ ದ ಚಾಂಪಿಯನ್ಸ್. ನೀವು ಫುಟ್ಬಾಲ್ ವರ್ಲ್ಡ್ ಕಪ್ ನೋಡಿದ್ರೆ ಆಗಲೇ ಮೋರ್ ದೆನ್ ಅ ಮಂತ್ ಆಗಿದ್ರೂ ಕೂಡ ಆ ವಿನ್ನಿಂಗ್ ಫೀಲ ಬೇರೆ ಇರುತ್ತಲ್ಲ, ಶಾಶ್ವತ ಅದು. ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಸ್ಪೇನ್ ಅಂತ ಹೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಮತ್ತೆ ಸಿಗೋಣ.